ಹಾಯ್ ನಮಸ್ಕಾರ ಎಲ್ಲರಿಗೂ. ನಂದು ಏನು ಕೇರಳ ರೈಡ್ ಇತ್ತಲ್ಲ, ಸೊ ಫಸ್ಟ್ ಡೇ ಅದು ನಮ್ಮ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋದು ಆಲ್ಮೋಸ್ಟ್ ಒಂದು ಕ್ಲಿಪ್ಗಳೇನಾಗ ಅಷ್ಟು ಕ್ಲಿಪ್ ಸ್ಕ್ರ್ಯಾಪ್ ಆಗ್ಬಿಟ್ಟಾವ. ಬಟ್ ವಾಯ್ಸ್ ಬಂದಿಲ್ಲ, ಕೆಲವೊಂದು ಮಿಸ್ಟೇಕ್ ಆಗ್ಯಾವ, ಏನೋ ಒಂದಾಗಿ ಡೇ ಒಂದು ಒಟ್ಟು ಯಾವುದೇ ಲಾಗಿಲ್ಲ. ಸೊ ಡೇ 2 ಲಾಗ್ಲಿಂದ ಕರೆಕ್ಟ. ಸೊ ಬೆಂಗಳೂರಲ್ಲಿ ಈ ಲಾಗ್ ಮಾಡೋದು ಡೇ 2. ಆ್ಯಕ್ಚುಲಿ ನಾನು ಬೆಂಗಳೂರಾಗ ಏನು ಗಾಡಿ ರೆಡಿ ಮಾಡ್ಸೀನಿ, ಸೊ ನಾನು ರಿಪೇರ್ ಮಾಡ್ಸೀನಿ, ಪ್ರತಿಯೊಂದು ಇದ್ರಾಗದ. ಸೊ ಇನ್ನು ಕಂಟಿನ್ಯೂ ವಿಡಿಯೋ ಇರ್ತದೆ ಕೇರಳದು ಪೂರ. ಕಂಟಿನ್ಯೂ ಹೊಸ ಮಂದಿ ನೋಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಎಲ್ರಿಗೂ ನಮಸ್ಕಾರ. ಸೊ ಈಗ ರೂಮ್ಲೇ ಸ್ವಲ್ಪ ಜಳಕ ಮಾಡಿ ಹೊರಗೆ ಬಂದಿದ್ದೆವು. ಸೊ ಇವತ್ತು ನಮ್ದು ಏನದ ಪ್ಲ್ಯಾನಪ್ಪ ಅಂದ್ರೆ ಗಾಡಿಗಳು ರೆಡಿ ಮಾಡಿಸ್ಬೇಕು ಸ್ವಲ್ಪ. ಇಲ್ಲೇ ಬೆಂಗಳೂರಾಗೆ ಇವತ್ತು ನಾವು ಎಷ್ಟು ಮಂದಿ ಇವತ್ತು ಇಲ್ಲೇ ಇದ್ದು. ಸೊ ನಮ್ಮ ಗಾಡಿಗೆ ಟೈರ್ ಹಾಕ್ಬೇಕು. ಫಸ್ಟ್ ನನ್ನ ಗಾಡಿ ಸ್ವಲ್ಪ ಟೈರ್ ಹೋಗ್ಯದ, ಟೈರ್ ಹಾಕಬೇಕು. ಆಮೇಲೆ ರವಿ ಗಾಡಿಗೆ ಒಂದು ಏನೋ ಕೆಲಸ ಅದು, ರವಿ ಎದುರಿನ ಟೈರ್ ಹಾಕಬೇಕು. ಇವ್ರಿಗೆ 2 ಗಾಡಿ ಲೈಟ್ ಹಾಕ್ಬೇಕತ್ತ, ಪಲ್ಸರಿಗೆ 125. ಬೆಂಗಳೂರಾಗ ಗಾಡಿ ನಡೆಸೋದೇ ಒಂದು ದೊಡ್ಡ ಟೆನ್ಷನ್ ಇದೆ. ಇದು ಯಾವ ಮಾರ್ಕೆಟ್ ನಮಗೆ ಗೊತ್ತಾಗ, ಹಣ್ಣಿನ ಮಾರ್ಕೆಟು ಯಾವ ಮಾರ್ಕೆಟ್ ಗೊತ್ತಾಗಲ್ಲ. ಬಂದೀನಿ, ಫಸ್ಟ್ ಟೈಮ್ ಬಂದೀನಿ ಈ ರೋಡಿಗೆ. ಪೂರ ಹಣ್ಣಿಂದಂಗೆ ಕಾಣ್ತದೆ ಎಲ್ಲ. ಇಲ್ಲಿ ಹಣ್ಣಿನ ಮಾರ್ಕೆಟ್, ಕಾಯಿಪಲ್ಲೆ ಅನ್ನೋದಲ್ಲಪ್ಪ, ಕೊತ್ತಂಬರಿ ಪೂರ ಯಾವುದೋ ಮಾರ್ಕೆಟ್, KR ಮಾರ್ಕೆಟ್ ಏನಿದು? ಹಾಂ, KR ಮಾರ್ಕೆಟ್ ಇದಿರ್ಬೇಕಿದು. ಇಷ್ಟೆಲ್ಲ ಇಲ್ಲಿ ಯಾಕೆ ಬರ್ಲಿಕ್ಕೆ ಹೋದೆ ನಾವು? JC ರೋಡಿಗೆ ಬಂದೇವು ಅನ್ನಿಸ್ತದ. ಯಾಕಂದ್ರೆ ಟೈರ ಮ್ಯಾಗಲ್ ಅದನ್ನು ಕಂಡು ಅಂದ್ರೆ ಸಾಕು, ಸೆಕೆಂಡ್ ಅದು JC ರೋಡಿ ಇರ್ತಾವ. ಸೊ ಇಲ್ಲಿಂದ ಲೆಫ್ಟ್ ಮತ್ತು ಹಿಮಾಲಯ ಹಿಂದಿಂದು ಬ್ಯಾಕ್ ಸೈಡ್, ಹಿಮಾಲಯ. ಬ್ಯಾಕ್, ಹಾಂ ಬ್ಯಾಕ್ ಎಷ್ಟು? ಹಾಂ C8 ತೆಗಿತೋರ್ಸು. ನೋಡಮ್ಮ ಟೈರ್ ಯಾವ್ದು ಇದ್ರಾಗ ಒಂದು ತೊಗೊಂಡು ಅಪೋಲೋ. ಆ್ಯಕ್ಚುಲಿ C8 ತೊಗೋಬೇಕಂದ್ರೆ ಇದರಿಂದ ಅಪೋಲೋ ಅಂತ, ಈಗ ಅಪೋಲೋ ತೊಗೊಂಡಿನಿ. ಹಾಕಿ ಕುಡ್ಕೊಂಡು ಅವ್ರ ಕಡೆ ಟೈರ್ ಫಿಟ್ ಮಾಡಿಕೊಂಡು, ಇನ್ನೊಂದು ಒಳಗಿನ ಟ್ಯೂಬ್ ತೊಗೊಂಡೆ. ಹೊರಗೆ ಟ್ಯೂಬ್ ತೊಗೊಂಡು ಈಗ ಟೈರ್ ಹೈಟ್ ಎಲ್ಲ ಬಿಟ್ಟು ಸ್ವಲ್ಪ ಗ್ಯಾರಿಗೂ ಅದ. ಒಂದು ಫ್ಯೂಲ್ ಒಂದು ತೋರ್ಸಲಾಗ್ಯದ. ನಮ್ಮ ಶೋರೂಮ್ದವ್ರಿಗೆ ಮಾಡಂದ್ರೆ ಅರ್ಧ ಮಾಡಿ ಕುಳ್ದಿರ್ತಾರೆ. ನಮ್ಮ ಕಲಬುರಗಿ ಶೋರೂಮ್ದವ್ರು ವೇಸ್ಟ್ ಅಂಚನ. ಸ್ವಲ್ಪ ಗ್ಯಾರೇಜ್ ಹೋಗಿ ಬರೋಣ, ಗಾಡಿನೂ ತೋರ್ಸಂಗಿಲ್ಲ. ಯಾಕಂದ್ರೆ ನಮ್ದು ಕಲಬುರಗಿ ನನಗೆ ಕಂಫರ್ಟಬಲ್ ಅನ್ಸಲ್ಲ ಗಾಡಿ ಏನದ. BMW ಮೋಟರ್ಸ್ ಅಂತೇಳಿ ಪ್ರವೀಣ್ ಅಂತ ಬಂದಿದೆ ಅಂತಂದು ಚೆಕ್ ಮಾಡಿ ಶೋರೂಮ್ಗೆ ಕೊಟ್ಟಿದ್ದಲ್ಲ ಗಾಡಿ. ಶೋರೂಮ್ ಕೊಟ್ಟಾಗ ಫ್ಯೂಲ್ ಗೇಜ್ ಕಲೆಕ್ಷನ್ನೇ ಬಿಚ್ಚಿದ್ರು, ಅದು ಹಂಗೆ ಕೂಡ್ಸಿನೂ ಹಂಗೆ ಇಟ್ಟರು ಅವರು. ಸೊ ಇಲ್ಲಿ ಬಂದು ಟ್ಯಾಂಕ್ ಬಿಚ್ಚಿ ನೋಡಿದಾಗ ಕೊಡೋದು ಫ್ಯೂಲ್ ಗೇಜ್ ಕಲೆಕ್ಷನ್ ಬಿಚ್ಚಿರುತ್ತದೆ. ಸೊ ಯಾವ ಥರ ಅಂದ್ರೆ ನಮ್ಮ ಶೋರೂಮ್ದಾಗ ಕರೆಕ್ಟ್ ಮೇಂಟೈನ್ ಮಾಡೋದಾಗಲ್ಲ, ವೈರ್ ಕಲೆಕ್ಷನ್ ಚೆಕ್ ಮಾಡಿ ಕೊಡೋದು ಆಗಲ್ಲ ಇವ್ರಿಗೆ. ನಮ್ಮ ರಾಯಲ್ ಎನ್ಫೀಲ್ಡ್ ಹಾಟ್ ಟ್ರಾಕ್ ಮೋಟ್ರಸ್ ಕಲಬುರಗಿದಾಗ. ಸೊ ನಮ್ಮ ಭಾರತ ಕಲ್ಕಿ ಮ್ಯಾನ್ ಗಾಡಿ, ನೀವು ಗಾಡಿ ಥರನೇ ತೊಗರಿ ನಾಡು ಬಾಸ್ಗೆ, ನಾವು ತೊಗರಿ ನಾಡು ಮತ್ತೆ ರೀ ಫುಲ್ ಗಾಡಿ ನೀವು ಹೊರ ಕೊನೆ ಸಿಗಲ್ಲ ನಮಗೆ. ಮತ್ತೇನು ಸಮಾಚಾರ ರೀ? ನಿಮ್ಮನ್ನು ಸುಮ್ಮನೆ ಭೇಟಿ ಆಗಬೇಕು. ನಮ್ಮ ಎಡಿಟರ್ ಗುರು ಅನ್ಬೋದು ನೋಡ್ರಿ. ಏನೋ ಕೂಡ್ಸಿರ್ಲಿ, ಇದು ಹೆಂಗದ ರೀ? ಇವರು ನಮ್ಮ ಕಲಬುರಗಿದವ್ರಲ್ಲ, ಅವರೊಬ್ಬರು ಸುಂದರ್ ಅಂತ ಹೇಳ್ರಿ. ಯಾವಾಗ ನಾಳೆ ಹೊಡೋದು? ನಾಳೆ ಇಲ್ಲಿ ಬಿಡೋಕಲ್ಲತ್ತಾರೆ. ಓಣಂ ನಡೀತಾರೆ. ಓಣಂ ಈಗ ನಮ್ಮ ಸಾರಥ್ಯ ಕಲ್ಸಿಯವ್ರದ್ದು ಒಂದು ಪ್ರಕಾರ ಗಾಡಿ ನಡೆಸ್ಬೇಕಲ್ಲಿದ್ದೀನಿ. ಯಾಕಂದ್ರೆ ಈ ಸೀಟ್ ಮ್ಯಾಗ ಕೂತ್ಕೊಳ್ಳೋದು ನನಗೆ. ಅದಕ್ಕೆ ರವಿ ಸ್ವಲ್ಪ ಬಿಡ್ರಿ, ನೋಡೋಣ ಕೊಡ್ತೀನಿ. ನನ್ನ ಗಾಡಿಗೆ ಏನಪ್ಪಾಗಿತ್ತಪ್ಪ ಅಂದ್ರೆ ನಾನು ಸ್ವಲ್ಪ ಬರೀ ಫ್ಯೂಲ್ ಮತ್ತು ಫ್ಯೂಲ್ಗೆ ತೋರಿಸಲಾಗಿತ್ತು, ಕಲೆಕ್ಷನ್ ಆಗುತ್ತೆ ನೋಡಿದ್ರೆ. ಸೊ ಅದು ಆವಾಗ ಗಾಡಿಗೆ ಒಂದು ತೋರಿಸ್ತೀನಿ ಪೂರ.
ಇದು ಮನೆ ಶೋರೂಮ್ದಾಗ ಬಿಚ್ಚಿರು ಅದು ಪ್ಯಾಕಿಂಗ್ ಹಂಗೆ ಇಟ್ಟಾರ. ಸೊ ಈ ಚೈನ್ಸ್ ಪ್ಯಾಕೆಟ್ ತೋರಿಸಿ ಚಲೋ ಅಂದರು ಅದು ಹೋಗ್ಯದಿಲ್ಲಿ ಕಟ್ ಸೌಂಡ್ ಮಾಡ್ತು. ಸೊ ಇಲ್ಲಿ ಬರೋ ಟೈರ. ಸೊ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಗಾಡಿ ನಮಗೆ ಕರೆಕ್ಟ್ ಕಲವರಿ ಮಾಡ್ಲಾಬಿಟ್ಟು ಮತ್ತು ಬೆಂಗಳೂರು ಬಂದು ಇಷ್ಟೆಲ್ಲ ಮಾಡಿಸುತ್ತೆ. ಮತ್ತೊಂದು 4-5 ಸಾವಿರ ರೂಪಾಯಿ ಆಯಿತು. ಸೊ ಮಾಡಿ ಅವ್ರಿಗೆ ಗಾಡಿ ಕರೆಕ್ಟ್ ಆಗ್ತದೆ, ನಮಗದು ಗಾಡಿ ಆಫ್ ರೋಡಿಗೆ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಫ್ ತಪ್ಪ ಕಷ್ಟ ಆಫ್ ಇಷ್ಟೆಲ್ಲ ಹಾಕೊಂಡು ಬರೋಕೆ ಅಂದರೆ ಏನು ನಮಗೆ ಕಷ್ಟ ಆಗಲ್ಲ, ಇಂಜಿನ್ಗೆ ಜಾಸ್ತಿ ವೆಯ್ಟ್ ಜಾಸ್ತಿ ಕೊಡ್ತೀವಲ್ಲ. ಬಾ ಮಾಡ್ತೇವೆ, ಪಕ್ಕ ಮಾಡ್ತೇವೆ. ಓಕೆ ಬಟ್ ಟೈಮ್ ಭಾಳ ಕೊಟ್ಟರೆ ನಮಗೆ ನಾವು ಯಾಕಂದ್ರೆ ಮೀಟ್ ಆಗೋದೈತ್ರಿ ಖಾಲಿ ಇಷ್ಟು ಮಾತಾಡೋದು ಆಗ್ತಿದ್ದಿಲ್ಲ ಅದಕ್ಕೆ. ರೈಟ್ ಬಾಯ್ ಹ್ಯಾಪಿ ಜರ್ನಿ ನಿಮಗೆಲ್ಲ. ಥ್ಯಾಂಕ್ ಯು ರೈಟ್. ಫೋನ್ ಮಾಡಿದ್ರೆ ಹಾಂ ನಾ ಮಾಡ್ತೀನಿ ತೋರ. ಸೊ ನಮ್ಮ ಸಾರಥಿ ಕಲ್ಕಿಯವ್ರು ಹೋದ್ರು, ನಮ್ಮ ಗಾಡಿ ಒಂದು ರೆಡಿ ಆಗ್ಲತ್ತದ. ಸೊ ನಮ್ಮ ಇವ್ರದ್ದೊಂದು ಗಾಡಿ ಇದು 125 cc ಇದು ಎಲ್ಲೋ ಮುಟ್ತೋತೆ ಅಲ್ಲ ನನಗೆ. ಅಂದ್ರೂ ನಾವು ಈ ಗಾಡಿ ಹೊಂಟಿದ್ದೇವೆ, ವಿಚಾರ ಮಾಡಿರಿ. 125 cc ಸಮೀರ್ ಬೈ ಇದ್ದಂಗೆ ಅದ ಗಾಡಿ ನಾವು. ಮಾಡ್ರಿ ಜಾಸ್ತಿ ಮಾಡಿದಾರೆ ಆ ವಿಡಿಯೋ ಬಂದಿಲ್ಲತ್ತ ಅವ್ರಿಗೆ, ಸಮೀರ್ ಬೈಗೆ ವಿಡಿಯೋದಾಗ ಬಂದಿಲ್ಲತ್ತ. ಅದಕ್ಕೆ ಈ 125 cc ತೊಗೊಂಡು ಕೇಳಕ್ಕೆ ಹೊಂಟ್ರ. ಅಣ್ಣ ಹೋಗಿ ಬರ್ತಾ ಇಲ್ರಿ ಗಾಡಿ ಕೇಳಕ್ಕೆ. ನಮ್ಮ ಫ್ರೆಂಡ್ ನಗಲತ್ತಾರ ನಮ್ಮ ಮಾತಾಡ್ರ. ಹೋಗಿ ಬರ್ಲಿಲ್ಲ ಹಾಗೆ ತೊಗೊಂಬರ ಮೇ ಅನ್ಸ್ಕೋಬೇಡ್ರಿ, ನನ್ನ ಗಾಡಿ ಇನ್ನು ಹಾಗೆ ಕಟ್ತೀನಿ ಬೇಕಾ ಎಳ್ಕೊಂಬರ ಅದಕ್ಕೇನಿಲ್ಲ. 125 cc 180 ಪಲ್ಸರ್ ಕೊಡೋಣ. ಸೀಟ್ ನೋಡ್ರಿ 180 ಪಲ್ಸರ್ ಕೊಟ್ಟಂಗೆ ಮೊದಲು 180 ಪಲ್ಸರ್ ಕೊಡ್ತೀವಿ ನಾವು. ಕಟ್ಟ ಸೀಟ್ ಸೊ ಈಗ ನಮ್ಮದು ರೈಡರ್ ಸರ್ ಕಡೆ ಹೊಂಟು. ಶ್ರೀಹರಿ CK ಅವರು ಮತ್ತು ನಮ್ಮ ಸಾರಥಿ ಅವರೆಲ್ಲ ಅಲ್ಲಿ ತನಕ ಎಲ್ಲ ಹೊಂಟ್ರು. ಅವ್ರು ಜ್ಯೂಸ್ ಕುಡಿಬೇಕಂತೇಳಿ. ಸೊ ಅಲ್ಲಿಂದ ನಾವು ಅವರು ಎಲ್ಲ ಕೂಡಿ ಸೀದಾ ನಾ ಆ ಕಡೆ ರೈಡರ್ ಸರನೇ ಹೋಗ್ಬೇಕಲ್ಲ. ನಡೀತೀನಿ ಬರ್ರಿ. ಇಲ್ಲಿ ಕೆಲಸ ಮುಗಿತು, ಗಾಡಿ ಇಂತು ರೆಡಿ ಮಾಡ್ಕೊಂಡು ಎಷ್ಟು ಟೈಮ್ ಆಯ್ತಂದ್ರೆ 4:30. ಸೊ 5 ಟೈಮ್ ಇವತ್ತು, ಅದಕ್ಕೆ ಹೋಗೋದಾಗಲ್ಲ ಅನ್ಕೊಂಡು ಆಯ್ತಾ ನೋಡ್ರಿ. ಸೊ ಇಲ್ಲಿ ಯಾವುದೋ ಒಂದು ಏರಿಯಾ ಕಡ್ದು ಇನ್ನೂ ಹೋಗ್ಬೋದು ನಾವು. ಒನ್ ವೇಗೇನು ಯಾವ್ದ ಒನ್ ವೇ ಇಲ್ಲ, ಪರೇಶಾನ ಅದಪ್ಪ. ಮ್ಯಾಪ್ ತೋರಿಸುತ್ತ ಅಲ್ಲಿ ಏನೂ ಇಲ್ಲ ಅಂತೇಳಿ ಇಲ್ಲಿ ಲೆಫ್ಟ್ ಹೋಗ್ಬೇಕು. ಸೊ ಈಗ ನಮ್ಮ ಶ್ರೀಹರಿ ಬ್ರದರ ಮತ್ತು ಸಾರಥಿ ಕಲ್ಕಿಯವ್ರು ಹೋದರು. ಈಗ ನಾವು ರೈಡರ್ ಸರ್ ಕಡೆ ನಮ್ಮ ಪಯಣ ನೋಡ್ರಿ. ಇಲ್ಲಿ ನೋಡ್ರಿ ಹ್ಯಾಂಗೆ ಕಾಣುತ್ತೆ ಬೆಂಗಳೂರು ಫುಲ್ ಎಷ್ಟು ತಣ್ಣಗದಲ್ಲ ಬೆಂಗಳೂರು. ಈ ಗಿಡಗಳಂತ ನೋಡು ಹ್ಯಾಂಗೆ ಕಾಣುತ್ತೆ ಗಿಡ ಈ ಕಡೆ ಫುಲ್. ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ರು ಗಿಡಗಳು ಸುನ್ನಕ್ಕೆ ಏನಾಗಿಲ್ಲ ನೋಡಿ. ಕೇಬಲ್ಗಳವ ಎಲ್ಲವ ಅಂದ್ರೂ ಗಿಡಗಳು ಕಟ್ ಮಾಡಿಲ್ಲ ಇಲ್ಲಿ. ಈ ಥರ ಹೆಂಗ್ರೆ ಮಾಡ್ಬೇಕು ನಮ್ಮಲ್ಲಿ ಸ್ವಲ್ಪ ಒಂದು ವೈರ್ ಹೋಗೋದಾಗ ಕಟ್ ಮಾಡಿಬಿಡ್ತಾರೆ ಗಿಡ. ಅದಕ್ಕೆ ಏನ್ರಿ ಸವಲ ಅಲ್ಲೇ ಹುಡ್ಕಾಡ್ಬೇಕು ಬೇರೆ ದಾರಿ. ಇನ್ನೂ ಎಷ್ಟು ಸಣ್ಣಗಿರ್ತೈತೆ ಗಿಡ ಇದ್ರೆ. ಅಂತೂ ರೈಡರ್ ಸರನಾಗ ಬಂದು ಮುಟ್ಟಿದೆವು. ಸೊ ಜಗೋರ್ ನೀನು ಆಫೀಸ್ ಹೋಗಿ ಅಂತೂ ಬಂದ್ರೆ ಆಫೀಸ್ ಬರ್ತಾರಲ್ಲ ಅನ್ಕೊಂಡಿದ್ದೆ, ಬಂದಿರಲ್ಲ. ಹಾಂ ಜಗೋ ಸುಂದರಲ್ಲ ಲ ಲ ಲ ಲ ಹಾಂ ಹಾಂ ಕೆಳಗೆ ರೀ. ಹಾಂ ರೀ. ಸೊ ಸುಂದರನ ಗಾಡಿ ಟಾಪಾಕ್ಸ್ ಆಗ್ಬೇಕಂತೆ ರೈಡರ್ ಸರ್ ಬಂದ್ವೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ದೇವೆ ನಾವೆಲ್ಲ. ಶೂಸ್ ತೊಗೊಂಡ್ರ ರವಿ, ಸುಂದರ ಮತ್ತು ಸೆಮಿ ಅವರು ಒಂದು ಚೈನ್ ಲೂಬ, ನಮ್ಮ ಜಗು ಅವರು ಒಂದು 2 ಚೈನ್ ಲೂಬ, ಒಂದು ಕೈ ಹಾಕೋದು ಗ್ಲೌಸ್ ತೊಗೊಂಡ್ರ. ಜಗು ಅಂತೂ ನೀನು ಆಫೀಸ್ ಹೋಗಿರಿ ಅವತ್ತು ಬಂದರು, ಬರ್ತಾರಲ್ಲ ಅನ್ಕೊಂಡು ಬಂದರು. ನಾವು ಒಂದು ಗ್ಲೌಸ್ ಚೈನ್ ಲೂಬ್ ತೊಗೊಂಡಿನಿ. ಸೊ ಈಗ ಎಕ್ಸ್ಪಲ್ಸಿಗೆ ಒಂದು ಫಸ್ಟ್ ಟಾಪಾಕ್ಸ್ ಕೂಡಿಸ್ತಾರೆ ನೋಡಮ್ಮ. ಅಣ್ಣ ಚಂದ ಒಟ್ಟೆ ಅಳ್ಯಾಡ್ಬಾರ್ದು, ಚಂದ ಕೂಡ್ಸೋಣ. ಅಳ್ಯಾಡ್ಬಾರ್ದು ಟಾಪಾಕ್ಸ್, ಅಳ್ಯಾಡ್ಬಾರ್ದು ಟಾಪಾಕ್ಸ್. ಅಲ್ಲಾಡ್ಬಾರ್ದ? ಹಾಂ ಪ್ರಾಪರ್ ಫಿಟ್ಟಿಂಗ್ ಮಾಡ್ರಿ. ಸೊ ಈಗ ಏನು ಮಾಡಿದೆವು ಟಾಪಾಕ್ಸ್ ಕೂಡಿಸು ಸುಂದರ ಗಾಡಿಗೆ. ಸೆಮಿ ಗಾಡಿ ಲೈಟ್ ಕೊಡ್ತಾರೆ ಎಲ್ಲ ಕೂಡಿಸಿ ಇಲ್ಲಿಂದು ಹೋಗ್ಬೇಕು. ನಮ್ಮದೇ ಕೆಲಸ ಇಲ್ಲ. ಸುಂದರದ್ದು ಮತ್ತು ರವಿಯವ್ರ ಶೂಸು ಅವು ಇದ್ದು ತೊಗೊಂಡು ಮಾಡಿ ಇವತ್ತು ರಾತ್ರಿ ಈಗ ರೂಮಿಗೆ ಹೋಗಿ ಎಷ್ಟು ಊಟ ಮಾಡಿ ನೋಡ್ಕೊಂಡು ನಾಳೆ ಮುಂಜಾನೆ ಎದ್ದು ಇಲ್ಲಿ ಸೀದಾ ಒಂದು ರೌಂಡ್ ಮುನ್ನಾರು ನಮ್ಮದು. ಸೊ ಈಗ ರೈಡರ್ ಸರನಿಂದ ಬಿಟ್ಟು ಇಲ್ಲೊಬ್ಬ ನಮ್ಮ ಹಳೆಯನ ಅಂತ ಅಲ್ಲಿ ಮಂತ್ರಿ ಸ್ಕ್ವೇರ್ ಬಲ್ಲಿ ಅವ್ನು ಲೊಕೇಶನ್ ಹಾಕ್ಯ ನಾವು ಲೊಕೇಶನ್ ಹೊಂಟೀನಿ. ಇದು ಪೂರಾ ರೆಡ್ ತೋರಿಸುತ್ತೆ, ಪೂರಾ ಈ ನಮ್ಮ ಟ್ರಾಫಿಕಾ. ಬರ್ರಿ ಹೋಗಮ್ಮ ಅಲ್ಲಿ ಸೀದಾ. ಈಗ ಇಲ್ಲಿ ನೋಡ್ರಿ 5 ದಿನ ಗಣಪತಿ ಒಗಾಡೋದಲ್ಲ ಫುಲ್. ಗಣಪತಿದೊಂದು ಪಟಾಕಿ ಕಟಕಿ ತೊಗಿ ಹಚ್ಚಾರ ಫುಲ್ ಬೆಂಗಳೂರಾಗ.
ಡೊಳ್ಳಗಿಲ್ಲ ಬಾರಿಸ್ಕೋತು ಫುಲ್ ರಥದಾಗ ಕರ್ಕೊಂಡವ್ರ ಗಣಪತಿಗೆ ಆನೆ ರಥ ಅಬ್ಬಾ ಬಾಬು ಪಟಾಕಿ ಹತ್ರ ಹಚ್ಚಾರ ಹೋಗೋ ಒಮ್ಮೆ ದಬಾಸೆ ಬಂದ ಮಾಡೋಕೆ ಏನಾಗ್ತದ ನಮ್ಮ ರೂಮಿಗೆ ಬಂದೇವು ಈಗ ರೂಮಿಗೆ ಗಾಡಿ ಹಚ್ಚಿ ಬಂದು ಆಮೇಲೆ ಊಟ ಮಾಡ್ಬೇಕಂತ ನಡೀತಿದ್ದೆವು ಆರ್ಜೆ ಅಂಬೋದು ನಮ್ಮ ರೂಮ್ಸ್ ಗಾಡಿ ಹಚ್ಚೋದು ಪಾರ್ಕಿಂಗ್ ಇಲ್ಲೇ ನಮ್ಮದು ನೋಡ್ರಿ ಗಾಡಿ ಎಲ್ಲ ಹಚ್ಚಿದ್ದು ರೈಡ್ ಅಲ್ಲಿಕ್ಕೆ ಏನ್ರಿ ಟ್ರಾಫಿಕ್ದಾಗ ನಾವು ಟ್ರಾಫಿಕ್ದಾಗ ಮುಂದೆ ಹೋಗಿರ್ತೀವಿ ಅವ್ರು ಹಿಂದೆ ಇರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಗಾಡಿ ಆಡ್ ಬಂದಿರ್ತಾವೆ ಅದಕ್ಕೆ ಹಿಂದೆ ಉಳ್ದಿರ್ತಾರೆ ಹಿಂಗಾಗಿ ರವಿ ಒಬ್ಬ ಬರಲಿಲ್ಲ ಅಲ್ಲಿ ಜ್ಯೂಸ್ ಕುಡ್ಲಿಕ್ಕೆ ನಾವು 4 ಮಂದಿ ಹೋಗಿದ್ದೆವು ರವಿ ನಮ್ಮ ಟೀಮ್ನವನೇ ಅಲ್ಲ ಫಸ್ಟ್ ಆಫ್ ಆಲ್ ಸಂಘದವನೇ ಅಲ್ವಾ ಅಂದ್ರೂ ಕರ್ಕೊಂಡ್ಬಂದಿದ್ದೆವು ಅದು ದೊಡ್ಡದ ಅದು ದೊಡ್ಡದ ಈಗ ಮೆಸೇಜ್ ಎಲ್ಲರೂ ಒಂದು ಊಟ ಕಾನೂಳಿ ಊಟ ಮಾಡೋಕೆ ಹೊಂಟಿದ್ದೆವು ನೋಡ್ರಿ ನಮ್ಮ ಸುಂದರ್ ಏನೋ ಶಾಪಿಂಗ್ ಮಾಡೋದ ಬರ್ರಿ ಈಗ ಮಸ್ತ್ ಶಾಪಿಂಗ್ ಚಡ್ಡಿ ಬನಿನ ಶೂಸ್ 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 ತೊಗೊಂಡ್ರಾ ತೊಗೊಂಡ್ರೆ ಟವಲ್ ಅಂತ ತೊಗೊಂಡ್ರ ಚಪ್ಪಲ್ ನಮಗೆ ಕಿರ ಕೊಡ್ಬೇಕು 5 ರೂಪಾಯಿ ಆಯ್ತು ಅದಕ್ಕೆ ಒಂದಿಂದು ಕೋಸಂಬರಿ ಇವು ಗ್ರೀನ್ ಸಲಾಡ ಇದು ಪಿಟ್ಲ ಕಡ್ಲೆಟ್ ಪಿಟ್ಲ ಅಂತ ಜುನಕ ಏನೋ ಅಂತಾರ ಅವರು ಇದೊಂಥರ ಕಾಳು ಪಲ್ಯ ಇದೊಂಥರ ಕಾಳ ಒಂದು ಸ್ವಲ್ಪ ಬದ್ನಿಕಾಯಿ ಕಮ್ಮಿ ಹಚ್ಚಿರಿ ನಮಗೆ ಅದೊಂದು ಸ್ವಲ್ಪ ಕೋಸಂಬರಿ ಹಚ್ಚಿರಿ ಇದೊಂದು ಸ್ವಲ್ಪ ಹಾಕ್ರಿ ಅಷ್ಟು ಹಾಕ್ಯಾರ ಫಸ್ಟ್ ಕ್ಲಾಸ್ 2 ರೊಟ್ಟಿ ಸಂಗಟ ಜಡೆ ಅದು ಎಷ್ಟು ನಮ್ಮೊಂದು ರೊಟ್ಟಿ ಊಟ ಮಾಡ್ರೆ ಭಾರಿ ಟೇಸ್ಟ್ ಇದ್ರಾಗ ಈ ಥರ ನೋಡಿ ಇದು ಕಾಳು ಪಲ್ಯ ಇದು ಬದನೆಕಾಯಿ ಇದೊಂಥರ ಉಪ್ಪಿನಕಾಯಿ ವೆಜ್ ಅಂದ್ರೆ ಎಷ್ಟು ನಾನಾ ರೀತಿ ನಾನ್ ವೆಜ್ಜಿಗೆ ಹೋದ್ರೆ ಅದೇ ಚಿಕನ್ ಅದೇ ಮಟನ ಊಟ ಅಂತೂ ಸುಸ್ತು ಆಯ್ತದಲ್ಲ ಭಾರಿ ಫಸ್ಟ್ ಕ್ಲಾಸ್ ಆಯ್ತು ಫುಲ್ ಊಟ ಆಯಿತು ಸೊ ಈಗ ನಾಳೆ ಮನೆ ಕೇಳಬೇಕು ಅಲ್ಲಿ ತನಕ ಈಗ ಮತ್ತೆ ನಿಮ್ಗೆ ನಾಳೆ ಸಿಗ್ತೀನಿ ಮಾರ್ನಿಂಗ್ ಎಲ್ರಿಗೂ ಬಾಯ್ ಗುಡ್ ನೈಟ್ ನಮಗೆ ಕಂಟಿನ್ಯೂ ಪೂರ್ತಿ ವಿಡಿಯೋ ಮಾಡಿ ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಎಲ್ರಿಗೂ